ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶ ಹಬ್ಬ. ಗಣೇಶ ಹಬ್ಬದ ದಿವಸ ನಾವು ನಾಗಪ್ಪನಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಅಂದರೆ ನಾಗರಕಲ್ಲು ಮತ್ತು ಹುತ್ತ ದೇವಸ್ಥಾನಗಳಲ್ಲಿದ್ದರೆ ಈ ಥರ ಹೋಗಿ ನಾವು ಪೂಜೆ ಮಾಡ್ಕೊಬರ್ತೀವಿ. ನೋಡಿ, ಸುತ್ತಮುತ್ತ ಎಲ್ಲರೂ ನಾಗರಕಲ್ಲಿಗೆ ಅಥವಾ ಹುತ್ತಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಪೂಜೆನ ಮಾಡ್ತಾರೆ. ನಾವು ಇಲ್ಲಿ ಸಿಂಪಲಾಗಿ ಪೂಜೆ ಮಾಡ್ತೀವಿ. ಹೂವು, ಹಣ್ಣು ಮತ್ತು ಹಾಲು ತೊಗೊಂಡೋಗಿ ಪೂಜೆ ಮಾಡ್ತೀವಿ. ಮೊದಲಿಗೆ ದೇವರಿಗೆ ನೀರು ಚಿಮುಕಿಸಿ ಹೂವು ಹಾಕಿ ಅರಿಶಿನ ಕುಂಕುಮ ಇಟ್ಟು ಗೌರಿ ಎಳೆ ತೊಗೊಂಡೋಗಿರ್ತೀವಿ. ಆ ಗೌರಿ ಎಳೆನ ಮುಖ್ಯವಾಗಿ ಹುತ್ತಕ್ಕೆ ಹಾಕಿ ನಾವು ಪೂಜೆ ಮಾಡ್ತೀವಿ. ಅಂದರೆ ಕೆಲವರೆಲ್ಲ ಗೌರಿ ಹಬ್ಬದ ದಿವಸ ಕೆಲವ್ರ ಕಡೆ ಮಾಡ್ತಾರೆ. ಆದರೆ ನಮ್ಮ ಕಡೆ ಗಣೇಶ ಹಬ್ಬದ ದಿವಸ ಈ ಥರ ಪೂಜೆನ ಮಾಡ್ತಾರೆ. ಬೆಳಗ್ಗೆನೇ ಮನೆಯಲ್ಲಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು. ಆಮೇಲೆ ಉಳಿದಿದ್ದು ಅಡುಗೆ ಊಟ ಎಲ್ಲ ಇರುತ್ತೆ. ನಾವು ಸಿಂಪಲ್ಲಾಗಿ ಪೂಜೆ ಮಾಡಿ ಅದ್ರದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ನಾಗಪ್ಪನಿಗೆ ಹಾಲು ಹಾಕ್ತಾಯಿದ್ದೀವಿ. ಹಾಲು ಹಾಕಿದ್ಮೇಲೆ ಗೌರಿ ಎಳೆ ಅಂತ ಹೇಳ್ತೀವಿ, ಕೆಲವರು ಕಂಕಣ ಅಂತ ಹೇಳ್ತಾರೆ. ಇದನ್ನು ಒಂದೊಂದು ಊರ ಕಡೆ ಒಂದೊಂದು ರೀತಿಯಲ್ಲಿ ಇದನ್ನು ಹೇಳ್ತಾರೆ. ನಾವು ಮಾತ್ರ ನಮ್ಮ ಊರ ಕಡೆ ಪ್ರಕಾರ ಇದನ್ನು ಗೌರಿ ಎಳೆ ಅಂತ ಹೇಳ್ತೀವಿ. ಇದನ್ನು ಬಿಳಿ ದಾರದಲ್ಲಿ ಅರಿಶಿನ ಹಚ್ಚಿ ಇಷ್ಟು ಎಳೆ ಅಂತ ಮಾಡಿಕೊಂಡು ಅದಕ್ಕೆ ಒಂದು ಹೂವನ್ನು ಹಾಕಿ ರೆಡಿ ಮಾಡಿ ದೇವ್ರದ್ದು ಹುತ್ತದ ಮೇಲೆ ಅಥವಾ ನಾಗರಕಲ್ಲ ಮೇಲೆ ಇಟ್ಟು ಅದಕ್ಕೆ ಒಂದು ಪೂಜೆ ಸಲ್ಲಿಸಿ ಆಮೇಲೆ ಮನೆಯವರು ಒಬ್ಬರಿಂದ ಒಬ್ಬರಿಗೆ ಈ ಥರ ಕಟ್ಕೊಳ್ತೀವಿ. ಇಲ್ಲಿ ಬರೋರೆಲ್ಲರೂ ಇದೇ ಥರ ಮಾಡ್ತಾರೆ. ಮತ್ತು ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರೆ, ಪ್ರಸಾದ ಕೂಡ ಕೊಡ್ತಾರೆ. ಕೆಲವ್ರ ಮನೆ ಕಡೆ ಪದ್ಧತಿ ಬೇರೆ ಬೇರೆ ಥರ ಇರುತ್ತೆ. ನಾವು ಸಿಂಪಲ್ಲಾಗಿ ಮಾಡ್ತೀವಿ. ಮತ್ತು ಇವತ್ತು ಗಣೇಶನ ಪೂಜೆ ಕೊಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿಯಾಗಿ ನಾನು ಕಡಲೆನ ನೆನೆಸಿಟ್ಟಿದ್ದೀನಿ. ಇದ್ರದ್ದೆಲ್ಲ ತಯಾರಿ ಸಾಯಂಕಾಲ ಮಾಡ್ಕೊಳ್ತೀನಿ. ಮತ್ತು ಮಧ್ಯಾಹ್ನಕ್ಕೆ ಅಲ್ಲಿಂದ ಬಂದ್ವಲ್ಲ, ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಇದು ಸ್ವಲ್ಪ ಊಟಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಅದರದ್ದು ಸ್ವಲ್ಪ ಸ್ವಲ್ಪ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಫಸ್ಟಿಗೆ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ ಅರ್ಧ kg. ಅದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಮೆಣಸಿನ್ಕಾಯಿನ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಕಟ್ ಮಾಡಿ ಇಟ್ಟರೆ ಬಾಯಿಗೆ ಸಿಗುತ್ತೆ ಅಂತ ಸ್ವಲ್ಪ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಮಗೆ ವಡೆ ಜೊತೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ ಎಲ್ಲ ಬೇಳೆಗಳನ್ನ ಅರ್ಧ ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಒಡ್ಕೊಂಡಿದ್ದೀನಿ, ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ತುಂಬ ದಪ್ಪದಾಗಿ ಕಟ್ ಮಾಡ್ಕೋಬಾರ್ದು. ಇದನ್ನು ಎಷ್ಟು ಬೇಕಷ್ಟು ನೋಡಿಕೊಂಡು ಅರ್ಧ kgಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಮೆಣಸಿನ್ಕಾಯಿನ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಖಾರ ಜಾಸ್ತಿ ತಿಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು. ಗೌರಿ ಹಬ್ಬದ ದಿನ ಸ್ವೀಟ್ ಮಾಡ್ದಿರ ಖಾರ ಅಂದ್ಕೋಬೇಡಿ. ಸ್ವೀಟ್ ಕೂಡ ಇಲ್ಲಿ ಗಣೇಶ ಇಟ್ಟಿರೋದ್ರಿಂದ ಒಂದೊಂದು ದಿನ ಒಂದೊಂದು ಥರ ಮಾಡೋಣ ಅಂಥೇಳಿ ಇವತ್ತು ವಡೆ ಮಾಡ್ತಾಯಿದ್ದೀನಿ. ಈ ವಡೆ ಜೊತೆಗೆ ಅನ್ನ ಸಾಂಬಾರು ಕೂಡ ಮಾಡಿದ್ದೀನಿ. ಅದರದ್ದು ಕ್ಲಿಪ್ಪಿಂಗ್ಸ್ ಏನಿರಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ನಾವು ಅರ್ಧ kgಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಕಲಿಸ್ಕೊಂಡು ಇದನ್ನು ನಾವೇನು ನೈವೇದ್ಯಕ್ಕೇನು ಇಡೋದಿಲ್ಲ, ಹಂಗಾಗಿ ನೀವು ನೋಡಿಕೊಂಡು ರುಚಿ ನೋಡಿಕೊಂಡು ಕಲಸಿಟ್ಕೋಬೇಕು. ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕೆಲವು ಸರಿ ಈರುಳ್ಳಿ ಎಲ್ಲ ದಪ್ಪ ದಪ್ಪ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸಾಯಂಕಾಲ ಗಣೇಶ ಪೂಜೆ ಇರೋದ್ರಿಂದ ಊಟ ಎಲ್ಲ ಆದಮೇಲೆ ಬೇರೆ ಥರದ್ದು ಎಲ್ಲ ರೆಡಿ ಮಾಡ್ಕೋಬೇಕು ಪೂಜೆಗೆ. ಹಾಗಾಗಿ ಇವಾಗ ವಡೆ ಮಾಡೋಣ. ವಡೆಗೆ ಏನೇನು ಬೇಕು ಅಂತ ಎಲ್ಲ ನೋಡಿದ್ದೀರಲ್ಲ, ಎಲ್ಲ ಸಿಂಪಲ್ಲಾಗಿ ಫಾಸ್ಟಾಗಿ ಆಗುವಂಥ ರೆಸಿಪಿ ಇದು. ನೋಡಬೇಕು. ಇವಾಗ ರುಚಿ ಕೂಡ ನೋಡ್ಕೊಳ್ಳಿ. ಉಪ್ಪು ಸಾಕಾಗಲಿಲ್ಲ ಅಂದರೆ, ಖಾರ ಸಾಕಾಗಲಿಲ್ಲ ಅಂದರೆ ನಾವು ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ, ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಇದು ಅವ್ರವ್ರ ರುಚಿಗೆ ತಕ್ಕಂತೆ ಮಾಡುವಂಥ ಅಡುಗೆ. ಇವತ್ತು ನೋಡಿ ಎಲ್ಲ ಕಲಸಾಗಿದೆ, ಎಲ್ಲ ನೀಟಾಗಿ ಬರ್ತಾಯಿದೆ. ಇವಾಗ ಇದು ತಟ್ಟಿದರೆ ಒಡೆಯುತ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬೇಳೆ ಜಾಸ್ತಿ ನೆಂದುಬಿಟ್ರೆ ನಾವು ವಡೆನ ತಟ್ಟೋವಾಗ ಒಡೆದೋಗ್ಬಿಡುತ್ತೆ. ಅದಕ್ಕೆ ಒಂದು ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ.
ಇದು ಇವಾಗೆಲ್ಲ ರೆಡಿಯಾಗಿದೆ. ಎಲ್ಲ ಒಂದಾದಾಗಿ ಇವಾಗ ಇದ್ರದ್ದು ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ಇಲ್ಲಾಂದರೆ ಅಲ್ಲೇ ಎಣ್ಣೆ ಕಾದ ತಕ್ಷಣ ಕೂಡ ನೀವು ಅಲ್ಲೇ ಉಂಡೆಗಳನ್ನ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಟ್ಕೊಂಡು ಹಾಕ್ಕೋಬೋದು. ನೋಡಿ ಇವಾಗ ಎಲ್ಲ ಬೇಕಂದರೆ ಅಂದರೆ ಈಸಿ ಮೆಥಡ್ನ ಮಾಡೋರು ಈ ಥರ ಎಲ್ಲ ಉಂಡೆಗಳನ್ನ ಮಾಡಿ ಬೇರೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಇದ್ರದ್ದೆಲ್ಲ ಉಂಡೆಗಳು ರೆಡಿ ಆಯಿತು ನೋಡಿ. ಎಷ್ಟು ನೀಟಾಗಿ ಒಂದೇ ಇದರಲ್ಲಿ ಮಾಡ್ಕೊಳ್ಳೋದು. ಎಣ್ಣೆ ಕಾದಿದೆಯಾ ಅಂತ ಒಂದು ಸರಿ ನೋಡ್ಕೊಳ್ಳೋಣ. ಒಂದು ಬೇಳೆನ ಅದರಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂಥೇಳಿ. ಒಂದು ಚಿಕ್ಕದ್ರಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ಕೈ ಸ್ವಲ್ಪ ನೆನೆಸಿ ಅದು ಉಂಡೆ ತಟ್ಟಕ್ಕೋಸ್ಕರ. ಇವಾಗ ಎಣ್ಣೆ ಕಾಯ್ತಾ ಇದೆ. ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ ಅಂತ ಗೊತ್ತಾದಾಗ ನಾವು ಈಗ ಕೈಯಲ್ಲಿ ಒಂದು ಸ್ವಲ್ಪ ನೀರಲ್ಲಿ ಒರೆಸ್ಕೊಂಡು ಉಂಡೆಗಳನ್ನ ತಟ್ಕೊಳ್ಳೋದು. ಬೇಕಂದರೆ ತೆಳುವಾಗಿ, ಇಲ್ಲಾಂದರೆ ಸ್ವಲ್ಪ ದಪ್ಪ ಬೇಕಂದರೆ ಉಬ್ಬಿದ ಆಕಾರದಲ್ಲಿ ಕೂಡ ಅದನ್ನು ಒಡೆದು ತಟ್ಕೋಬೇಕು. ಮತ್ತು ಸೈಜ್ ಕೂಡ ನಮಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳುವಂಥದ್ದು. ನೋಡಿ ಈಸಿಯಾಗಿ ಮಾಡುವಂಥದ್ದು. ಮನೇಲೆಲ್ಲರೂ ಇದೇ ರೀತಿಯಾಗಿ ಮಾಡೋದು. ನೀವು ಇದೇ ರೀತಿ ಮಾಡೋದಾದರೆ ನನಗೆ ಕಮೆಂಟ್ ಮಾಡಿ. ವಡೆಗೆ ಏನಾದರೂ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ತೀನಿ ಅಂದರೂ ಕೂಡ ಕಾಮೆಂಟ್ ಮಾಡಿ ಹೇಳಿ ಯಾವುದು ಚೆನ್ನಾಗಿದೆ. ಸಿಂಪಲ್ಲಾಗಿ ಮಾಡೋರು ಈ ಥರ ಮಾಡ್ತಾರೆ. ಕೆಲವರು ಸಬ್ಬಕ್ಕಿ ಸೊಪ್ಪು ಹಾಕೋತಾರೆ. ಬೇರೆಯವರು ಬೇರೆ ಏನಾದರೂ ನೀವು ಹಾಕಿ ವಡೆ ಮಾಡ್ತೀನಿ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಕೂಡ ಅದನ್ನು ಟ್ರೈ ಮಾಡಿ ನೋಡ್ತೀನಿ. ನೀಟಾಗಿ ನಮಗೆ ಎಷ್ಟು ಬೇಕಾಗುತ್ತೆ ಅಗಲ ಅಷ್ಟು ಇದರಲ್ಲಿ ತಟ್ಬಿಟ್ಟು ಹಾಕಬೇಕು. 1-2 ನಿಮಿಷ ಬೇಯಕ್ಕೆ ಬಿಡಬೇಕು. ವಡೆ ಸ್ವಲ್ಪ ಬೇಗ ಬೇಯಲ್ಲ. ಬೋಂಡ ಆದರೆ ಫಾಸ್ಟಾಗಿ ಬೇಯುತ್ತೆ. ನಾವೀಗ ಅದನ್ನು ಟರ್ನ್ ಮಾಡ್ಕೋಬೇಕು, ಅಂದರೆ ಉಲ್ಟಾ ಮಾಡಬೇಕು. ಅದು ಏನಾದರೂ ಕರೆಕ್ಟಾಗಿ ಆಗಿಲ್ಲ ಅಂದರೆ ಕೆಳಗಡೆ ಅಂಟ್ಕೊಂಡು ಬಿಡುತ್ತೆ, ಆಮೇಲೆ ಒಡೆದೋಗ್ಬಿಡುತ್ತೆ. ಅದಕ್ಕೆ ನಿಧಾನವಾಗಿ ಒಂದೊಂದನ್ನೇ ಬಿಡಿಸ್ಬೇಕು. ನೋಡಿ ನೀಟಾಗಿ ಬರ್ತಾಯಿದೆ. ನಾವೇನಾದರೂ ಜೋರಾಗಿ ಅದನ್ನು ಹಿಂಗೆ ಎಳೆದ್ಬಿಟ್ರೆ ಒಡೆದೋಗ್ಬಿಡುತ್ತೆ. ನೋಡಿದ್ರಲ್ಲ, ಈಗ ಸ್ವಲ್ಪ ಬೆಂದಿದೆ. ಇದನ್ನು ಎರಡೂ ಕಡೆ ಒಂದೇ ಹದದಲ್ಲಿ ಬೇಯಿಸಬೇಕು. ನಿಧಾನ ವಡೆ ಬೇಯಿಸೋದು. ಇವಾಗ ಇದು ಮುಕ್ಕಾಲು ಭಾಗ ಬೆಂದಿದೆ. ಇನ್ನೊಂದು 2 ನಿಮಿಷ ಹೋದರೆ ಇದು ಆಗುತ್ತೆ. ನಾನು ಮಾಡೋ ವಡೆ, ನೀವು ಮಾಡೋ ವಡೆ ಒಂದೇ ರೀತಿ ಇದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಆಗ್ತಾ ಇದೆ. ಸ್ವಲ್ಪ ವಡೆ ನಿಧಾನಕ್ಕೆ ಬೇಯೋದ್ರಿಂದ ಅಂದರೆ ಯಾವ ಕಡೆ ಒಂದೊಂದ್ಸರಿ ಜಾಸ್ತಿ ಬೆಂದ್ಬಿಡುತ್ತಲ್ಲ, ಅದಕ್ಕೆ ನೋಡಿಕೊಂಡು ನಾವು ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್, ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಅಡುಗೆ ವೀಡಿಯೋ ಆಗಲಿ, ಕಟ್ಟಿಂಗ್ ವೀಡಿಯೋ ಆಗಲಿ, ಎಲ್ಲ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗೆಲ್ಲ ಬೆಂದಿದೆ. ಈಗ ಇದನ್ನು ನೋಡಿಕೊಂಡು ತೆಗಿಬೇಕು. ಒಬ್ಬೊಬ್ರಿಗೆ ಸ್ವಲ್ಪ ಜಾಸ್ತಿ ಕ್ರಿಪ್ಸ್ ಅಂದರೆ ಸ್ವಲ್ಪ ಗರಂ ಗರಂ ಥರ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಿಡಿ, ಇಲ್ಲ ಮೀಡಿಯಮ್ ಆಗಿರಬೇಕು ಅಂದರೆ ಇವಾಗ ಎಲ್ಲನೂ ತೆಗೀರಿ. ತೆಗೆದಾದ್ಮೇಲೆ ರುಚಿ ನೋಡಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ನಾನೊಂದು ಬೇರೆ ಪಾತ್ರೆಯಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಅದು ಸ್ವಲ್ಪ ಎಳ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ. ಉಳಿದಿದ್ದು ಇನ್ನೂ ವಡೆ ಮಾಡೋದಿದೆ, ಆಮೇಲೆ ಸಿಗ್ತೀನಿ ನಾನು. ವಡೆ ಎಲ್ಲ ತಿಂದ್ಬಿಟ್ಟು
ಓಕೆ ಫ್ರೆಂಡ್ಸ್, ಈಗ ಗಣೇಶ ಅಲ್ಲಿ ನಮ್ಮ ಏರಿಯಾದಲ್ಲಿ ಗಣೇಶನ ಇಡ್ತಾ ಇದ್ದಾರಲ್ಲ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅದ್ರದ್ದು ಫ್ಲವರ್ಸ್ ಡೆಕೋರೇಷನ್ಗೆ ಹೆಲ್ಪ್ ಮಾಡಿದ್ವಿ. ನಂತರ ಈ ಕಡಲೆ ಉಸ್ಲಿ ಎಲ್ಲ ನಾನು ಅವಾಗೇ ನೆನೆಸಿಟ್ಟಿದ್ನಲ್ಲ, ಇದ್ರದ್ದೆಲ್ಲ ಬೇಯಿಸಿ ಒಗ್ಗರಣೆ ಎಲ್ಲ ಮಾಡಿಟ್ಕೊಂಡು ನೆಕ್ಸ್ಟು ಗಣೇಶನ ಪೂಜೆ ಹತ್ರ ಹೋದ್ವಿ. ಅಲ್ಲಿ ಮೊದಲಿಗೆ ಗೌರಿ ಪೂಜೆ ಮಾಡಬೇಕಲ್ವ, ಅದಕ್ಕೆ ಇವತ್ತು ಗೌರಿ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಗೌರಿ ಪೂಜೆ ಮಾಡಿ, ಹಾಗೆ ಗಣೇಶನಿಗೂ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಗೌರಿ ಪೂಜೆ ಮೊದಲು ಮಾಡೋದ್ರಿಂದ ಇವತ್ತೇ ಗೌರಿ ಪೂಜೆ ಮಾಡಿದ್ದೀನಿ. ಆಮೇಲೆ ನಂತರ ಗಣೇಶನ ಪೂಜೆನ ಗಂಡು ಮಕ್ಕಳು ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಜೈ ಗಣೇಶ.